ಅವ ಏನ ಲೋಫರ್ ನನ್ನ ಮಗ ಅನ್ನಲ್ಲ, ಅವನೇ ಲೋಫರ್ ನನ್ನ ಮಗ. ಅವನಿಗೆ ಬಾಯಾಗ ಬೂಟಿಟ್ಟು ಹೊಡಿದಿನ ಅಂತ ಹೇಳ್ಯಾರ ಬಿಜಾಪುರದಾಗ. ಅಂದ್ರೂ ನಾಚಿಕ್ ಬಿಟ್ಟ ನಾವ. ಗಾಂಧಿ ಚೌಕ್ನಲ್ಲೇ ಗಾಂಧಿ ಚೌಕ್ನಲ್ಲೇ ನಿಂದಿರಿಸಿ ನಿನ್ನ ಬಾಯಾಗ ಬೂಟಿಟ್ಟು ಒದ್ದು 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 ಊರ್ ಬಿಡುತ್ತೇವು. ನಾಚಿಕ್ ಬಿಟ್ಟು ಇಂಥದ್ದು ಮಾಡ್ಲಕತ್ತಾನ ಅವ. ಎಲ್ಲ ಇಲೆಕ್ಷನ್ ಮಾಡ್ಕೋತಾನ, ಯೂಸ್ ಮಾಡ್ತಾನ ಮಾಡ್ತಾನ. ಅವ್ನ ಇಲೆಕ್ಷನ್ದಾಗ ಅಳ್ತಿದ್ದ ಕೂತು. ಅವಾಗೆಲ್ಲ ನಾನೇ ಹೊತ್ಕೊಂಡ್ ಇಲೆಕ್ಷನ್ ಮಾಡೀನಿ. ಅವಾಗ ಹಮೀದ್ ಮುರ್ಷಿದ್ ನನ್ನ ಮ್ಯಾಗ ಕಂಪ್ಲೇಂಟ್ ಮಾಡಿದ್ದ. ರಜಪೂತವ್ರ ಮಕ್ಕಳು ರಜಪೂತವ್ರು ಕೂಡಿ ನಮ್ಮ ಮಂದಿ ಹೊಡಿಲಾಕತ್ತಾರ, ಅದು ಬಡಿಲಾಕತ್ತಾರ, ಅಲ್ಲಿ ಬೂತ್ ಬಂದ್ ಮಾಡ್ಲಾಕತ್ತಾರ ಅಂತ ಹೇಳಿ ನಾವೆಲ್ಲ ಇಟ್ಟು ಗದ್ದಲ ಮಾಡಿ ದಾನ್ಲಿ ಮಾಡಿ ಎಲ್ಲ ಮಾಡಿದಾಗ ಆರ್ಜ್ ಬಂದ. ಈಗ ಸೊಕ್ ಬಂದದ. ನಾವು ಹೋರಾಟ ಮಾಡಿದ್ ಹೇಳಿದಾಗ ಅವ್ರು ಲೋಫರ್ ನನ್ನ ಮಗ ಯಾರೋ ಬಿಜಾಪುರದಾಗ ಹೋರಾಟ ಮಾಡ್ತೀನಿ ಅಂದಾರ ಅಂತ ಹೇಳಿ ಹೇಳಿದ್ರು. ಈಗ ಡೆಮೋಕ್ರಸಿ ಒಳಗೆ ಹೋರಾಟ ಮಾಡೋ ಹಕ್ಕು ನಮಗೆ ಐತಿ. ಅವ್ರಿಗೆ ಹೆಂಗೆ ಯಡಿಯೂರಪ್ಪಗೆ ಬೈಯೋದು ಹಕ್ಕೈತಿ, ಬೈಲಾಕತ್ತಾರಲ್ಲ ಅವರು, ನಮಗೂ ಹೋರಾಟ ಮಾಡೋ ಹಕ್ಕದ. ಅವರು ಲೋಫರ್ ನನ್ನ ಮಗ ಅಂದಾರ, ಎಲ್ಲರಿಗಿಂತ ಲೋಫರ್ ನನ್ನ ಮಗ ಅವನೇ ಅದಾನ. ಮೊದಲ ಹರಾಮ್ಖೋರ್ ಲೋಫರ್ ನನ್ನ ಮಗ, ನಾಲಾಗ್ ನನ್ನ ಮಗ ಅವನೇ ಅದಾನ. ನನಗೆ ಯಾವ ಲೋಫರ್ ಅಂದಾನ ಅದೇ ಮಗ ಲೋಫರ್ ಅದಾನ. ನಾ ಹೊಡಿತೀನಿ ಅಂದೇ ಇಲ್ಲದ ಅಟ್ಟಾಗ ಅದಿಲ್ಲ ಅದಾನವ. ಹೊಡಿತೀನಿ ನಾನು ಅಲ್ಲಿ ಕಟ್ಟೋದು ಅವನಿಗೆ ತಗೊಳ್ಳೋದೇ ಇಲ್ಲ. ಅವನಿಗೆ ಯಾರು ತಗೊಳ್ಳೋದೇ ಇಲ್ಲ. ಅವ್ನು ಬಿಜೆಪಿ ಒಳಗೆ ದೇಶಿ ಪಾರ್ಟಿ ಮಾಡ್ದ ಅಂತ ಮಾಡ್ಲಿ, ಅವ್ನು ತಮ್ಮಿದ್ರ ಪಾರ್ಟಿ ಮಾಡ್ಲಿ. ಈ ಬಿಜಾಪುರ ಮಹಾಜನತೆಗೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರವರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ. ನಾವು ನಮ್ಮ ಬಿಜೆಪಿ ಪಕ್ಷದಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಮತ್ತು ಯಡಿಯೂರಪ್ಪರವ್ರಿಗೆ ಏನೂ ಮಾತಾಡಿದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದೆವು. ನಾವು ಹೋರಾಟ ಮಾಡಿದ್ರೆ ಹೇಳಿದಾಗ ಅವ್ರು ಲೋಫರ್ ನನ್ನ ಮಗ ಯಾರೋ ಬಿಜಾಪುರದಾಗ ಹೋರಾಟ ಮಾಡ್ತೀನಿ ಅಂದಾರ ಅಂತ ಹೇಳಿ ಹೇಳಿದ್ರು. ಈಗ ಡೆಮೋಕ್ರಸಿ ಒಳಗೆ ಹೋರಾಟ ಮಾಡೋ ಹಕ್ಕು ನಮಗೆ ಐತಿ. ಅವ್ರಿಗೆ ಹೆಂಗೆ ಯಡಿಯೂರಪ್ಪಗೆ ಬೈಯೋದು ಹಕ್ಕೈತಿ, ಬೈಲಾಕತ್ತಾರಲ್ಲ ಅವರು, ನಮಗೂ ಹೋರಾಟ ಮಾಡೋ ಹಕ್ಕದ. ಅವರು ಲೋಫರ್ ನನ್ನ ಮಗ ಅಂದಾರ, ಎಲ್ಲರಿಗಿಂತ ಲೋಫರ್ ನನ್ನ ಮಗ ಅವನೇ ಅದಾನ. ಮೊದಲ ಹರಾಮ್ಖೋರ್ ಲೋಫರ್ ನನ್ನ ಮಗ, ನಾಲಾಗ್ ನನ್ನ ಮಗ ಅವನೇ ಅದಾನ. ನನಗೆ ಯಾವ ಲೋಫರ್ ಅಂದಾನ ಅದೇ ಮಗ ಲೋಫರ್ ಅದಾನ. ಅವ ಈಗಾದ್ರೂ ಹೇಳ್ತೀನಿ ಅವನಿಗೆ, ಬಿಜಾಪುರದಾಗ ಕೈ ಹಚ್ಚಿ ನೋಡ್ರಿ ಅದು ನೋಡ್ರಿ ಅಂತಾನೆ. ನಾಲ್ಕು ಗಂಡ್ಮ್ಯಾನ್ ತಗೊಂಡು ಅಡ್ಡಾಡ್ತಾನೆ. ಅವನಲ್ಲಿ ದಮ್ಮಿದ್ರೆ ಓಪನ್ ಬರೋಲ್ಲ ಅವ ನನ್ನ ಜೋಡಿ. ನನಗೆ ಯಾರು ಕೈ ಹಚ್ತಾರ, ಗುಂಡಾಗಿರಿ ಮಾಡ್ತಾರೆ. ಗುಂಡಾಗಿರಿ ಯಾರು ಮಾಡ್ಯಾರ? ಡೆಮೋಕ್ರಸಿ ಒಳಗೆ ನಿಮ್ಗೆ ವಿರೋಧ ಮಾಡೋದು ನಮಗೂ ಆಗ್ತದೆ, ನಿನಗೂ ಆಗ್ತದೆ. ಡೆಮೋಕ್ರಸಿ ಒಳಗೆ ನಮ್ಮ ಪಕ್ಷದ ಲೀಡರ್ಗಳಿಗೆ ನೀವು ಬೈಬೇಡ, ಇಲ್ಲ ನಾವು ಹೋರಾಟ ಮಾಡೋದನ್ನ ಹೇಳಿನಿ. ಏನು ತಪ್ಪತ್ತದ ಹೇಳಿದ್ರೆ ಹೇಳ್ತಾನೆ, ನೀ ಹೋರಾಟ ಮಾಡಿದ್ರೆ ಕೈ ಹಚ್ಚಿ ನೋಡು, ನಾನು ಹೊಡಿತೀನಿ ಬಿಡ್ತೀನಿ ಅಂತ ಹೇಳಿನಿ. ನೀನೇ ಅಂಜಲಾಗತ್ತಿಲ್ಲ. ನೀ ಎರಡು ಧೈರ್ಯವಂತ ನನಗೆ ಗೊತ್ತೇ ಆಗಲ್ಲ. ಮ್ಯಾಗೆ ನಿನಗೆ 1988ನೇ ಇಸ್ವಿಯೊಳಗೆ ತೋರಿಸಿನ ನಾ ಏನು ಹೇಳಿದೆ ಅನ್ನೋದು. ಅವಾಗ ತೋರಿಸಿದ ನಿನಗೆ 1988ನೇ ಹಿಂಗೆ ನೆನಪು ಮಾಡ್ಕೋ, ನಾ ಏನು ತೋರಿಸಿದ ನಿನಗೆ ಅನ್ನೋದು ಅವಾಗ. ಈಗಂದ್ರೆ ಬಿಡು, ಈಗಿನ ವಿಷಯನೇ ಬೇರೆ ಅದ. ಹೌದ್ರಿ, ಆತ್ಮೀಯರಿದ್ದು ಇಂಥ ಗುಣ ಮಾಡ್ತಾರತ್ತೆ. ಆತ್ಮೀಯ ಬಿಡ್ಲಾಕತ್ತದ ನಾವು. ಅವ ಎಲ್ಲ ಇಲೆಕ್ಷನ್ ಮಾಡ್ಕೋತಾನ, ಯೂಸ್ ಮಾಡ್ತಾನ. ಅವ್ನ ಇಲೆಕ್ಷನ್ದಾಗ ಅಳ್ತಿದ್ದ ಕೂತು. ಅವಾಗೆಲ್ಲ ನಾನೇ ಹೊತ್ಕೊಂಡ್ ಇಲೆಕ್ಷನ್ ಮಾಡೀನಿ. ಅವಾಗ ಹಮೀದ್ ಮುರ್ಷಿದ್ ನನ್ನ ಮ್ಯಾಗ ಕಂಪ್ಲೇಂಟ್ ಮಾಡಿದ್ದ. ರಜಪೂತವ್ರ ಮಕ್ಕಳು ರಜಪೂತವ್ರು ಕೂಡಿ ನಮ್ಮ ಮಂದಿ ಹೊಡಿಲಾಕತ್ತಾರ, ಅದು ಬಡಿಲಾಕತ್ತಾರ, ಅಲ್ಲಿ ಬೂತ್ ಬಂದ್ ಮಾಡ್ಲಾಕತ್ತಾರ ಅಂತ ಹೇಳಿ ನಾವೆಲ್ಲ ಇಟ್ಟು ಗದ್ದಲ ಮಾಡಿ ದಾನ್ಲಿ ಮಾಡಿ ಎಲ್ಲ ಮಾಡಿದಾಗ ಆರ್ಜ್ ಬಂದ. ಈಗ ಸೊಕ್ ಬಂದದ. ಆರ್ಸಿ ಸೊಕ್ ಬಂದದ. ಈಗ ಎಲ್ಲರೂ ಬಿಡ್ಲಾಕತ್ತಾರ, ಒಬ್ರೊಬ್ರು ಬಿಡ್ಲಾಕತ್ತಾರ. ಅವ್ನು ತಲೆ ಕೆಟ್ಟದ. ಒಂದು ಒಬ್ಬ ಹೇಳ್ಯಾರಲ್ಲ ಅವರು. ಮತ್ತೆ ನಾವು ಸ್ಟೇಟ್ಮೆಂಟ್ ಕೊಟ್ಟವ್ ನಾನೇ ಇದೀನಿ, ಹೋರಾಟ ಮಾಡಿದ್ ಹೇಳ್ದವ ನಾನೇ ಇದೀನಿ. ಅವ್ರ ಹೆಸರು ತಗೊಂಡ್ರೆ ಮಾತು ಬೇರೆ ಯಾಕೆ, ನಾನೇ ಇದೀನಿ ಹೇಳ್ದವ. ಯಡಿಯೂರಪ್ಪಗೆ ಬೈದ್ರೆ, ವಿಜೇಂದ್ರಗೆ ಬೈದ್ರಪ್ಪ ಅಂದ್ರೆ ನಾ ಹೋರಾಟ ಮಾಡೋ ಅಂತ ನಾ ಹೇಳಿನಿ. ಈಗಾದ್ರೂ ಹೇಳ್ತೀನಿ, ಹೋರಾಟ ಮಾಡೇ ಮಾಡ್ತೀನಿ. ಅವ ಏನ್ರಿ ಕೈ ಹಚ್ಚಿ ನೋಡು, ಕೈ ಮುಟ್ಟಿ ನೋಡು, 4-6 ಗನ್ಮ್ಯಾನ್ ಇನ್ನೂ 10 ಗನ್ಮ್ಯಾನ್ ತಗೊಳ್ಳಿ. ಅವ ನಾ ಹೋರಾಟ ಮಾಡೇ ತೋರಿಸ್ತೀನಿ ಅವನಿಗೆ. ನಾ ಹೊಡಿತೀನಿ ಅಂದೇ ಇಲ್ಲದ ಅಟ್ಟಾಗ ಅದಿಲ್ಲ ಅದಾನವ. ಹೊಡಿತೀನಿ ನಾನು ಅಲ್ಲಿ ಕಟ್ಟೋದು ಅವನಿಗೆ. ನಾ ಏನು ಹೇಳೀನಿ, ಹೋರಾಟ ಮಾಡ್ತೀನಿ ಅಂತ ಹೇಳೀನಿ. ಯಡಿಯೂರಪ್ಪಗೆ ಬೈದ್ರೆ, ವಿಜೇಂದ್ರ ನಮ್ಮ ರಾಜ್ಯಾಧ್ಯಕ್ಷ ಬೈದ್ರೆ ಹೋರಾಟ ಮಾಡ್ತೀನಿ ಅಂತ ನಾ ಹೇಳೀನಿ. ಮತ್ತು ನಾ ಮಾಡಬೇಕಲ್ಲ. ಒಂದು ಬಿಜೆಪಿ ಕಾರ್ಯಕರ್ತ ಅದೀನಿ, ಬಿಜೆಪಿ ಮುಖಂಡ ಅದೀನಿ, ಬಿಜೆಪಿಯಿಂದ ನಗರಸಭಾ ಅಧ್ಯಕ್ಷ ಆಗೀನಿ. ಅವನು ಆಗೇನಲ್ಲ, ಬಿಜೆಪಿಯಿಂದ ಸೆಂಟ್ರಲ್ ಮಿನಿಸ್ಟರ್ ಆದ, ಬಿಜೆಪಿಯಿಂದ 2 ಸಲ MLA ಆದ. ಮತ್ತು ಅವನಿಗೆ ಅಷ್ಟು ಬುದ್ಧಿ ಇಲ್ಲ ಬಿಜೆಪಿ ಲೀಡರ್ಗಳಿಗೆ ಬೈಯೋದು. ಯಡಿಯೂರಪ್ಪ ನಿಂದೆ ಕಾಲು ಬಿದ್ದು ಪಕ್ಷದಾಗ ಬಂದ. ನಾನೇ ಹೋಗಿ ಯಡಿಯೂರಪ್ಪ ಭೇಟಿಯಾಗಿ ನಿರಾಣಿಯವ್ರ ಮನೆಯಾಗ ಇವ್ನಿಗೆ ಪಕ್ಷದಾಗ ತಗೋರಪ್ಪ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡೆ. 20-25 ಮಂದಿ ಹೋಗಿ ಮನವಿ ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡೀನಿ. ಪಕ್ಷದಾಗ ತಗೊಳಕ್ ನಂದು ಕೈ ಮಾಡೋದು ಅವ್ನಿಗೆ ತಗೊಳಕ್ಕೆ. ಮತ್ತು ಅದೇ ಪಕ್ಷಕ್ಕೆ ಬೈತಾನೆ, ಅದೇ ಪಕ್ಷದಿಂದ ಬೆಳೆದಾನ, ಅದೇ ಪಕ್ಷಕ್ಕೆ ಬೈತಾನೆ. ಮತ್ತೆ ಅದೇ ನಾವೆಲ್ಲ ಸಪೋರ್ಟ್ ಮಾಡಿ ಬಿಜೆಪಿ ಅದಂತ ಮಾಡಿವು. ಈಗ ಅವ JCB ಮಾಡ್ತಾನೆ, JCB ಮುರ್ಬೇಕು ಆ ಕಡೆ, ಮತ್ತೆ ಬಿಜೆಪಿನ ತಗೊಂಡ್ಬರ್ತೀವಿ. ಅವ ಈಗ ಮುಂದೆ ಅವರ ವಿರುದ್ಧ ನೀವು ಎಲೆಕ್ಷನ್ ಮಾಡ್ತೀರಿ ನೋಡೋಣ. ಪಕ್ಷ ಟಿಕೆಟ್ ಕೊಡ್ತಾರೆ ನಿಂದಿರ್ತೀನಿ. ಬಿಜೆಪಿಯಿಂದ ಪಕ್ಷ ಟಿಕೆಟ್ ಕೊಡ್ತಾ ಆದ್ರೆ ನಿಂದಿರ್ತೀನಿ. ಅದ್ರಾಗ ಏನಂದ್ರೆ ಒಂದು ಸಾಮಾನ್ಯ ಕಾರ್ಯಕರ್ತ ಅವರೆಲ್ಲ ಗುರುತಿಸ್ತಾರೆ.
ನಮ್ಮ ಪ್ರಧಾನ ಮಂತ್ರಿ ಅವರು ಸಾಮಾನ್ಯ ಕಾರ್ಯಕರ್ತ ಟಿಕೆಟ್ ಕೊಟ್ಟು ಆರಿಸ್ಕೊಂಡು ಬರ್ಲಾತ್ತಾರ. ನನಗೆ ಯಾಕೆ ಕೊಡಬಾರ್ದು? ನಾನು 20 ವರ್ಷ ಬಿಜೆಪಿ ಪಕ್ಷದಾಗ ಇದನ್ನ ದುಡ್ದಿನಿ, ನಾನು ಕೊಟ್ಟರೆ ನಿಂದಿರ್ತೀನಿ. ಅದಕ್ಕೇನದ ಆಕಾಂಕ್ಷೆ ಅಂತಿಲ್ಲ. ಅವರು ಪಕ್ಷದಾಗ ಗುರುತ ಮಾಡ್ತಾರೆ. ಯಾರು ಪಕ್ಷಕ್ಕೆ ದ್ರೋಹ ಮಾಡ್ಯಾರ ಅವ್ರಿಗೆಲ್ಲ ಒಂದು ಹೊರ ಹಾಕ್ಯಾರ. ಈಗ ಪಕ್ಷದಾಗ ಯಾರೋ ಒಬ್ರು ರೀತಿ ಎಲ್ಲಾರು ಕೂಡಿ ಒಂದ್ ಮನಸ್ಸೇ ಮಾಡ್ತೀವಿ. ಯಾರಿಗೆ ಕೊಟ್ಟರು ಬಿಜೆಪಿನೇ ಮಾಡೋದು. ಈಗ ಮತ್ತೆ ಯಡಿಯೂರಪ್ಪರಿಗೆ ವಿಜೇಂದ್ರ ನಮ್ಮ ರಾಜ್ಯಾಧ್ಯಕ್ಷರಿಗೆ ಏನ್ರ ಬೈದಪ್ಪ ಅಂದ್ರೆ ನಾವು ಪಕ್ಷದವ್ರು ಎಲ್ಲರೂ ಹೋರಾಟ ಮಾಡವ್ರಿ, ಅವನ ವಿರುದ್ಧ ಹೋರಾಟ ಮಾಡವ್ರಿ. ಅವ ಏನ ಲೋಫರ್ ನನ್ ಮಗ ಅನ್ನಲ್ಲ, ಅವನೇ ಲೋಫರ್ ನನ್ ಮಗ. ಅವನಿಗೆ ಬಾಯಾಗ ಬೂಟಿಟ್ಟು ಹೊಡಿತೀನಿ ಅಂತ ಹೇಳ್ಯಾರ ಬಿಜಾಪುರದಾಗ. ಅಂದ್ರೂ ನಾಚಿಕ್ ಬಿಟ್ಟ ನಾವ, ನಾಚಿಕ್ ಬಿಟ್ಟು ಇಂಥದ್ದು ಮಾಡ್ಲಕತ್ತಾನ. ಮತ್ತೇನ್ ಹೇಳ್ಬೇಕು ಅವನಿಗೆ? ಅದೇ ನಾನು ಈ ಲೋಫರ್ ನನ್ ಮಗ ಹೇಳ ನಾನು ಬಿಡುದಿಲ್ಲ. ಈ ಲೋಫರ್ ನನ್ ಮಗ ಹೇಳಿದ್ದಕ್ಕೆ ನಾನು ಮುಂದೆ ಅವ್ರಿಗೆ ಯಡಿಯೂರಪ್ಪಗೆ, ವಿಜೇಂದ್ರಗೆ, ನಮ್ಮ ರಾಜ್ಯಾಧ್ಯಕ್ಷರಿಗೆ, ನಮ್ಮ ಬಿಜೆಪಿ ಪಾರ್ಟಿ ಮುಖಂಡರಿಗೆ ಏನಾದ್ರು ಬೈದಪ್ಪ ಅಂದ್ರೆ ನಾವು ಹೋರಾಟ ಮಾಡವನೇ. ಏನ್ ಭ್ರಷ್ಟಾಚಾರ ಮಾಡಿದ್ದೇನು ಪ್ರೂಫ್ ಆಗ್ಯದ? ಇವ ಮಾಡ್ತಾನೆ, ಇವ ಎಲ್ಲರ ಮ್ಯಾಗ ಮಾಡ್ತಾನೆ. ಒಂದ್ ಕಾರ್ಪೊರೇಷನ್ ಮೆಂಬರ್ ಹಿಡಿದು, ಒಂದ್ ಗ್ರಾಮ ಪಂಚಾಯತಿ ಮೆಂಬರ್ ಹಿಡಿದ್ ಇವ ಆರೋಪ ಮಾಡ್ತಾನೆ. ಇವ್ನ ಋಣಾನೇ ಬಿದ್ದದು ಮಾತಾಡೋದು. ಎಲ್ಲರ ಮ್ಯಾಗ ಆರೋಪ ಮಾಡೋದು ಋಣಾನೇ ಬಿದ್ದದು ಇವನಿಗೆ. ಅದೇ ಹೇಳ್ಯಾರಲ್ಲ, ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ಯಾರಲ್ಲ, ವಾರ್ನಿಂಗ್ ಮಾಡ್ಯಾರಲ್ಲ. ಅವನ ಜೊತೆ ಕೂಡಿದ್ರೆ ಅಂದ್ರೆ ನಾನು ನೋಟಿಸ್ ಕೊಟ್ಟು ಅವ್ರಿಗೆಲ್ಲ ಪಾರ್ಟಿಯಿಂದ ನೋಟಿಸ್ ಕೊಡ್ತೀನಿ, ಆಕ್ಷನ್ ತಗೋತೀನಿ ಅಂತ ಹೇಳ್ಯಾರ ಜಿಲ್ಲಾಧ್ಯಕ್ಷರು. ಆ ಮಾತಿಗೆ ನಾನು ಸ್ವಾಗತ ಮಾಡ್ತೀನಿ, ಜಿಲ್ಲಾಧ್ಯಕ್ಷರ ಮಾತಿಗೆ. ಹೌದು, ಬಿಜೆಪಿ ಪಕ್ಷದಿಂದ ಆರಿಸಿ ಬಂದಿದ್ದಾರೆ. ಅದೇ ಯಡಿಯೂರಪ್ಪಗೆ ವಿಜೇಂದ್ರ ಬೈದು ಹಲ್ ಕಿಸಿದವ್ರು ಬಾಜು ಇತ್ತು, ಹಲ್ ಕಿಸಿ ಬೇಡ ಅಂತ ಹೇಳಿ ನಮ್ಮ ಜಿಲ್ಲಾಧ್ಯಕ್ಷ ವಾರ್ನಿಂಗ್ ಮಾಡ್ಯಾರ. ಇನ್ನೊಮ್ಮೆ ಯಡಿಯೂರಪ್ಪಗೆ ಏನ್ರಿ ಅಂದಾಗ ಇವ್ರು ಬಾಜು ಇದ್ರಪ್ಪ ಅಂದ್ರೆ ಆಕ್ಷನ್ ತಗೋತಾರೆ. ಶಾಸಕರು ಹೊರಗೆ ಹಾಕ್ಯಾರಲ್ಲ, ಅವ ಬಿಜೆಪಿಗೆ ಸಂಬಂಧ ಏನಿದೆ? ಅವನಿಗೆ ಉಡಾನಿ ಬಿದ್ದದ, ಹೊಯ್ಕೊಳ್ಳೋ ಉಡ ಬಿದ್ದದ. ಅಜ್ಜೆ ಹೊಯ್ಕೋತ ಹೋಗವ. ಅವ್ನು 2028 ಮಾಜಿ ಆಗೋದು ಹಚ್ಚಿ ಅವ JCB ಪಾರ್ಟಿಯಿಂದ ನಿಂತ್ರು ಅವನಿಗೆ ಬೀಳಿಸ್ತೀವಿ. ಅವ ಬಿಜೆಪಿಗೆ ತಗೊಳ್ಳೋ ಮಾತೇ ಇಲ್ಲ ಅವನಿಗೆ. ಈಗ ಬಿಜೆಪಿ ತಗೊಳ್ಳೋದೇ ಇಲ್ಲ ಅವನಿಗೆ, ಯಾರು ತಗೊಳ್ಳೋದೇ ಇಲ್ಲ. ಅವ್ನು ಬಿಜೆಪಿ ಒಳಗೆ JCB ಪಾರ್ಟಿ ಮಾಡ್ದಂತ ಮಾಡ್ಲಿ, ಅವ್ನು ತಮ್ಮಿದ್ರ ಪಾರ್ಟಿ ಮಾಡ್ಲಿ. ಅದೇ ಕೈಕಾಲು ಬಿದ್ದು ನಾವೆಲ್ಲ ಮಾಡಿಸ್ದೇವಲ್ಲ ಹೋಗಿ. ಮತ್ತೆ ಯಡಿಯೂರಪ್ಪ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಅವನು ಯಡಿಯೂರಪ್ಪ ಕಾಲ್ ಬಿದ್ದ, ಪಾರ್ಟಿ ಒಳಗೆ ತಗೋರ್ ನನಗಂತ ಹೇಳಿ. ಅವಾಗ ತಗೊಂಡ್ರು. ಈಗ ಒಂದ್ಸಲ ಮೋಸ ಮಾಡ್ಬೋದು ಮನುಷ್ಯ, 2 ಸಲ ಮಾಡ್ಬೋದು, 3 ಸಲ ಯಾರು ಮೋಸ ಹೋಗುದಿಲ್ಲ. ಏನ್ ಹಿಂದುತ್ವ ಮಾಡ್ತಾನ? ಬರೀ ಮೈಕ್ನಾಗ ಹಿಂದುತ್ವ ಮಾಡ್ತಾನ. ಏನ್ ಹಿಂದುತ್ವ ಮಾಡ್ತಾನ? ಬರೀ ಮೈಕ್ನಾಗೆ ಹಿಂದುತ್ವ. ಒಂದು ಏನ್ ಏನಿಲ್ಲ. ನಾವ್ ಮುಂದೆ ಹೋರಾಟ ಮಾಡವ್ರಿ. ಯಡಿಯೂರಪ್ಪಗೆ ಏನಾದ್ರು ಬೈದ್ರೆ, ವಿಜೇಂದ್ರಗೆ ಏನಾದ್ರು ಬೈದ್ರೆ, ನಮ್ಮ ಪಕ್ಷ ಮುಖಂಡರು ಬೈದ್ರೆ ನಾವು ಹೋರಾಟ ಮಾಡೋದು ಗಚ್ಚಿ ಹೋರಾಟ ಮಾಡವನೇನ. ಅವ ಗುಂಡಾ ಅನ್ನ ನಮಗೆ, ನಾವು ಗುಂಡಾ ಏನಿಲ್ಲ. ಅವನಿಗೆ ಅಂಜಿಕೆ ಅದ, ಅದಕ್ಕೆ 4 ಗನ್ಮ್ಯಾನ್ ತಗೊಂಡಿರ್ತಾನೆ. ಅವ ಒಳ್ಳೆ ಇದ್ದಪ್ಪ ಗನ್ಮ್ಯಾನ್ ಆಗ್ಬೇಕು ಅವನಿಗೆ. ಒಳ್ಳೆ ಮನುಷ್ಯ ಗನ್ಮ್ಯಾನ್ ಆಗ್ಬೇಕು ಅವನಿಗೆ. ಗನ್ಮ್ಯಾನ್ ತಗೊಂಡು ಅಡ್ಡಾಡ್ತಾನೆ, ನಾವು ಕೈ ಹಚ್ಚಿ ನೋಡ್ಲಿ ಅಂತಾನೆ. ಇನ್ನ 10 ಮಂದಿ ಗನ್ಮ್ಯಾನ್ ತಗೋಪ್ಪ, ನಿನಗೆ ಬೇಡ ಅಂತಾರ. ಆದ್ರೆ ನೀ ಯಡಿಯೂರಪ್ಪ ಅವ್ರಿಗೆ, ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಏನಾದ್ರು ಬೈದ ಅಂದ್ರೆ ನಾ ಬಿಡುದಿಲ್ಲ ನಿಮಗೆ. ನಾ ಹೋರಾಟ ಮಾಡವನೇ. ಇಲ್ಲ ಏನಿಲ್ಲ. ಅದು ಯಾವಾಗ 2000 ನಿಂದಿರ್ತೀನಿ. ಡೆಫಿನೆಟ್ ನಿಂದಿರ್ತೀನಿ. ಪಕ್ಷ ಗುರುತಿಸಿ ಟಿಕೆಟ್ ಕೊಟ್ರೆ ನಾನು ನಿಂದಿರ್ತೀನಿ.